ಭಾಗ್ಯಲಕ್ಷ್ಮಿ ಸೀರಿಯಲ್ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಅದರಲ್ಲೂ ಇದರಲ್ಲಿ ಬರುವಂಥ ಪೆಂಗಾಗಿ ಆಡುವಂಥ ಎಲ್ಲರ ಸಿಟ್ಟಿಗೂ ಕಾರಣವಾಗಿರುವ ತಾಂಡವ್ ಅಂದರೆ ಯಾರಿಗೆ ಗೊತ್ತಿಲ್ಲ ಹೇಳಿ. ತಾಂಡವ್ ಅಂದರೆ ಇದೀಗ ತುಂಬ ಜನಕ್ಕೆ ಕಿರಿಕಿರಿ ಶುರುವಾಗ್ಬಿಟ್ಟಿದೆ. ಕಟ್ಟಿಕೊಂಡ ಭಾಗ್ಯನಂತ ಹೆಂಡತಿಗೆ ಟಾರ್ಚರ್ ಮಾಡ್ತಾನೆ ಅನ್ನುವಂಥ ಕಾರಣಕ್ಕಾಗಿ ಯಾರಿಗೂ ಈ ಥರದ ಗಂಡ ಇರಬಾರ್ದು, ಯಾರಿಗೂ ಈ ಥರದ್ದು ಮಗ ಇರಬಾರ್ದು ಅಂತ ಜನ ಹಿಡಿಶಾಪ ಹಾಕ್ತಿದ್ದಾರೆ. ಆ ಕ್ಯಾರೆಕ್ಟರ್ನಲ್ಲಿ ತಾಂಡವ್ ಪಾತ್ರಧಾರಿಯಾಗಿರುವ ಸುದರ್ಶನ್ ಅವರು ಎಷ್ಟು ಇನ್ವಾಲ್ವ್ ಆಗಿದ್ದಾರೆ ಅಂದರೆ ಪಾಪ ಅವರು ಹೊರಗಡೆ ತಂಪಾಡಿಗ್ತಾ ಓಡಾಡ್ತಾ ಇದ್ದರೆ ಜನ ಚೀಮಾರಿ ಹಾಕ್ತಿರ್ತಾರಂತೆ. ನಿಂಗೆ ನಾಚಿಕೆ ಆಗಲ್ವಾ, ನಮ್ಮ ಭಾಗ್ಯಗೆ ಮೋಸ ಮಾಡ್ತೀಯಾ, ಭಾಗ್ಯ ಅಂತ ಒಳ್ಳೆ ಹೆಂಡತಿಗೆ ಮೋಸ ಮಾಡ್ತೀಯಾ ಅಂತ ಕ್ಲಾಸ್ ತೆಗೆದುಕೊಳ್ತಿರ್ತಾರಂತೆ. ಅಷ್ಟರ ಮಟ್ಟಿಗೆ ತಾಂಡವ್ ಎಲ್ರಿಗೂ ಇಷ್ಟ ಆಗಿದ್ದಾರೆ, ಅಂದರೆ ಸುದರ್ಶನ್ ಅವರು. ಆದರೆ ನಿಮಗೆ ಅವರ ರಿಯಲ್ ಲೈಫ್ ಬಗ್ಗೆ ತುಂಬ ವಿಚಾರಗಳು ಗೊತ್ತಿಲ್ಲ. ಅವರ ರಿಯಲ್ ಲೈಫ್ ಜೊತೆಗೆ ಅವರ ಹೆಂಡತಿಯನ್ನು ನೋಡಿದ್ರೆ ನೀವು ಶಾಕ್ ಆಗ್ತೀರಾ. ಇದು ಸುದರ್ಶನ್ ಅವರ ಹೆಂಡತಿನ? ಸಿನಿಮಾ ಹೀರೋಯಿನ್ ಇದ್ದಂಗಿದ್ದಾರಲ್ಲ, ಇವ್ರು ಯಾಕೆ ಸಿನಿಮಾ ಮಾಡಿಲ್ಲ, ಇವ್ರು ಎಲ್ಲಿಯವರು, ಏನು ಮಾಡ್ತಿದ್ದಾರೆ, ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ, ಇದೆಲ್ಲವನ್ನು ಕೂಡ ನೀವು ಕೇಳ್ತೀರಾ. ಅದೆಲ್ಲದಕ್ಕೂ ಈ ವಿಡಿಯೋದಲ್ಲಿ ಸಂಪೂರ್ಣವಾದಂಥ ಮಾಹಿತಿ ನೀಡ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಘಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಸ್, ಸೀರಿಯಲ್ ಆಗಿರ್ಬೋದು ಅಥವಾ ಸಿನಿಮಾದಲ್ಲಾಗಿರ್ಬೋದು ಕಾಣಿಸಿಕೊಳ್ಳುವಂಥ ನಟ ನಟಿಯರ ವೈಯಕ್ತಿಕ ಜೀವನದ ಬಗ್ಗೆ ಸಹಜವಾಗಿ ಜನಕ್ಕೊಂದು ಇಂಟ್ರೆಸ್ಟಿಂಗ್ ಆದಂಥ ಮಾಹಿತಿ ಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಅಂದರೆ ಇವರ ಹೆಂಡತಿ ಯಾರು, ಇವರ ಗಂಡ ಯಾರು, ಇವ್ರು ರಿಯಲ್ ಲೈಫ್ನಲ್ಲಿ ಹೇಗಿದ್ದಾರೆ, ಇವ್ರಿಗೆ ಮದುವೆ ಆಗಿದೆಯಾ, ಮಕ್ಕಳಾಗಿದೆಯಾ, ಯಾವಾಗ ಮದುವೆ ಆದರೂ, ಯಾರನ್ನಾದರೂ, ಅದು ಲವ್ ಅರೇಂಜ, ಈ ಥರ ಪ್ರಶ್ನೆಗಳು. ಭಾಗ್ಯಲಕ್ಷ್ಮಿ ಸೀರಿಯಲ್ ಪ್ರಸಾರ ಆಗೋದಕ್ಕೆ ಪ್ರಾರಂಭ ಆದ ಮೇಲೆ ಆ ಸೀರಿಯಲ್ನಲ್ಲಿ ಒಂದಷ್ಟು ಜನ ಕಲಾವಿದರಿದ್ದಾರಲ್ಲ, ಅವರ ವೈಯಕ್ತಿಕ ಜೀವನದ ಬಗ್ಗೆ ಸಾಕಷ್ಟು ಚರ್ಚೆಗಳಾಗಿದೆ. ಸುಷ್ಮಾ ರಾವ್ ಅವರಿಗೆ ಡಿವೋರ್ಸ್ ಆಗಿದೆ ಅನ್ನುವಂಥ ವಿಚಾರವೂ ಕೂಡ ಸಿಕ್ಕಾಪಟ್ಟೆ ಸುದ್ದಿಯಾಗಿದ್ದು, ಸದ್ದು ಆಗಿದ್ದು ಈ ಭಾಗ್ಯಲಕ್ಷ್ಮಿ ಸೀರಿಯಲ್ ಬಂದಮೇಲೆ. ಅದಾದ ನಂತರ ಇದೀಗ ತಾಂಡವ್ ಅವರ ವಿಚಾರ, ಇದು ಕೂಡ ತುಂಬಾ ಚರ್ಚೆಯಲ್ಲಿದೆ. ತಾಂಡವ್ ಯಾರು, ತಾಂಡವ್ ಹಿನ್ನೆಲೆ ಏನು ಅನ್ನೋದ್ರ ಬಗ್ಗೆ. ಹೌದು, ಈಗ ನೀವು ನೋಡ್ತಿರುವಂಥ ಫೋಟೋಗಳಲ್ಲಿ ಮಾದಕ ನಗು, ಮಾದಕ ಕಣ್ಣು ಸಿಕ್ಕಾಬಟ್ಟೆ ಬೋಲ್ಡಾಗಿ ಕಾಣಿಸ್ಕೊಳ್ತಾ ಇದ್ದಾರಲ್ಲ, ಇವರೇ ಸುದರ್ಶನ್ ಅವರ ಹೆಂಡತಿ, ಅಂದರೆ ತಾಂಡವ್ ಅವರ ರಿಯಲ್ ಲೈಫ್ನ ಹೆಂಡತಿ. ಇವರು ರಿಯಲ್ ಲೈಫ್ನ ಭಾಗ್ಯಂಗಿಂತಲೂ ಅದರ ಜೊತೆಗೆ ಎಲ್ಲರಿಗಿಂತಲೂ ಕೂಡ ಚೆನ್ನಾಗಿದ್ದಾರೆ ಅಂತ ಹೇಳಲಾಗ್ತಾಗಿದೆ. ಯಾಕಂದರೆ ಅವರ ಫೋಟೋಗಳೇ ಆಗಿದೆ. ಎಷ್ಟು ಚೆನ್ನಾಗಿದ್ದಾರೆ, ಎಷ್ಟು ಬೋಲ್ಡಾಗಿದ್ದಾರೆ, ಇಷ್ಟು ಬೋಲ್ಡಾಗಿದ್ದಾರಾ, ಸುದರ್ಶನ್ ಅವರ ಹೆಂಡತಿ ಅಂತ ಇಷ್ಟು ದಿನ ಯಾಕೆ ಗೊತ್ತಾಗಲೇ ಇಲ್ಲ, ಈ ಥರದ್ದೆಲ್ಲ ಪ್ರಶ್ನೆಗಳು ಹುಟ್ಕೊಳ್ತಾ ಇದೆ. ಹಾಗೆ ನೋಡಿದ್ರೆ ಶ್ರೇಷ್ಠ ಮತ್ತು ಭಾಗ್ಯಗಿಂತ ತಾಂಡವ್ ಹೆಂಡತಿನೇ ಚೆನ್ನಾಗಿದ್ರೂ ಇಲ್ಲಿ ಯಾಕೆ ಈ ರೀತಿಯಾಗಿ ಕಿತ್ತಾಡ್ತಿದ್ಯಾ ಅಂತ ಕೆಲವರು ಕಾಲು ಎಳೆಯುವ ಪ್ರಯತ್ನಕ್ಕೂ ಕೂಡ ಮುಂದಾಗ್ತಿದ್ದಾರೆ. ಸುದರ್ಶನ್ ಅವರ ವೈಫ್ ಹೆಸರು ಸಂಗೀತಾ ಭಟ್ ಅಂತ. ಹೌದು, ಇವರೇ ಸಂಗೀತಾ ಭಟ್. ಸಂಗೀತಾ ಭಟ್ ಯಾರು, ಆಕೆಯ ಹಿನ್ನೆಲೆ ಏನು ಅನ್ನೋದು ಸಹಜವಾಗಿ ನಿಮ್ಮ ಪ್ರಶ್ನೆ ಆಗಿರುತ್ತೆ. ಸಂಗೀತಾ ಭಟ್ ಕನ್ನಡ ಚಿತ್ರರಂಗದಲ್ಲೇ ಸಕ್ರಿಯವಾಗಿರುವಂಥ ಉದಯೋನ್ಮುಖ ನಟಿ. ಸಂಗೀತಾ ಭಟ್ ಅವರು ಕೂಡ ನಮ್ಮದೇ ಕನ್ನಡ ಚಿತ್ರರಂಗದ ಸ್ಯಾಂಡಲ್ವುಡ್ನ ಹೀರೋಯಿನ್ ಅನ್ನೋದು ಅದು ಎಷ್ಟು ಜನಕ್ಕೆ ಗೊತ್ತಿಲ್ಲ. ಸುದರ್ಶನ್ ಅಂದರೆ ಭಾಗ್ಯಲಕ್ಷ್ಮಿ ತಾಂಡವ್ ಒಬ್ಬ ಹೀರೋಯಿನ್ ಅವರ ಗಂಡ ರಿಯಲ್ ಲೈಫ್ನಲ್ಲಿ. ಯಾವ ಸಿನಿಮಾ ಮಾಡಿದ್ದಾರೆ, ಯಾವ ಸೀರಿಯಲ್ ಮಾಡಿದ್ದಾರೆ ಅನ್ನೋದು ಈಗ ನೀವು ತಲೆಯಲ್ಲಿ ಹುಳ ಬಿಟ್ಕೊಂಡಿರಬಹುದು. ಅದ್ರ ಬಗ್ಗೆ ಕೂಡ ಹೇಳ್ತಾ ಹೋಗ್ತೀವಿ. 1992 ಜುಲೈ 4ರಂದು ಜನಿಸ್ತಾರೆ ಸಂಗೀತಾ ಭಟ್ ಅವರು. ಅವರಿಗೀಗ 32 ವರ್ಷ. ಚಿತ್ರರಂಗಕ್ಕೆ ಬರೋದಕ್ಕಿಂತ ಮುನ್ನ ಅವರು ಕಿರುತೆರೆಯಲ್ಲಿ ನಟಿಸಿದ್ದಾರೆ. ಇವರು ಸುದರ್ಶನ್ ರಂಗಪ್ರಸಾದ್ ಅವರನ್ನು ಮದುವೆ ಆಗೋದಕ್ಕಿಂತ ಮುಂಚಿತವಾಗಿಯೇ ಸೀರಿಯಲ್ ಮತ್ತು ಸಿನಿಮಾಗಳಲ್ಲಿ ನಟಿಸ್ತಾ ಇದ್ರು. ಆಗ ಸುದರ್ಶನ್ ಅವರು ಆ್ಯಕ್ಚುಲಿ ಯಾವುದೇ ಸೀರಿಯಲ್ಗಳಲ್ಲಿ ನಟಿಸಿರಲಿಲ್ಲ. ಸಂಗೀತ ಅವರು ಆಗಲೇ ಸೀರಿಯಲ್ಗಳಲ್ಲಿ ನಟಿಸಿದರು. ಅದಾದಮೇಲೆ ಅವರಿಬ್ಬರು ಒಬ್ರನ್ನೊಬ್ರು ಇಷ್ಟಪಡ್ಕೊಳ್ತಾರೆ, ಮನೆಯಲ್ಲಿ ಒಪ್ಪಿಸ್ತಾರೆ, ಮದುವೆ ಯಾಕೆ ಆಗಬಾರ್ದು ಅಂತ ಮಾತುಕತೆ ಎಲ್ಲ ನಡೆದ ನಂತರ ಮದುವೆ ಆಗ್ತಾರೆ. ಅಲ್ಲಿವರೆಗೂ ಸುದರ್ಶನ್ ಅವರು ಸೀರಿಯಲ್ ಇಂಡಸ್ಟ್ರಿಗೆ ಬಂದಿರಲಿಲ್ಲ. ಸುದರ್ಶನ್ಗೂ ಸೀರಿಯಲ್ ಇಂಡಸ್ಟ್ರಿಗೂ ಬರ್ತಾ ಇರಲಿಲ್ಲ, ಅವರ ದಾರಿಗೆ ಬೇರೆ ಆಗಿತ್ತು. ಸುದರ್ಶನ್ ಅವರು ಏನು ಮಾಡ್ತಾ ಇದ್ರು ಅಂತ ನೀವೇನಾದ್ರು ಕೇಳಿದ್ರೆ, ಸುದರ್ಶನ್ ಅವರು ಸ್ಟ್ಯಾಂಡಪ್ ಕಾಮಿಡಿಯನ್ನು ಮಾಡ್ತಾ ಇದ್ರು. ಸ್ಟ್ಯಾಂಡಪ್ ಕಾಮಿಡಿಗಳಿಂದ ಪ್ರಸಿದ್ಧರಾಗಿದ್ರು. ಆ ಸಂದರ್ಭದಲ್ಲೇ ನಟಿ ಸಂಗೀತ ಅವರ ಪರಿಚಯ ಆಗುತ್ತೆ. ಇಬ್ಬರ ನಡುವೆ ಉತ್ತಮವಾದಂಥ ಬಾಂಡಿಂಗ್ ಬೆಳೆಯುತ್ತೆ. ಸಂಗೀತ ಅವರು ಪಂಜರದ ಗಿಳಿ, ಭಾಗ್ಯವಂತರು, ಚಂದ್ರ ಚಕೋರಿ ಮುಂತಾದ ಸೀರಿಯಲ್ಗಳಲ್ಲಿ ನಟಿಸಿದ್ದಾರೆ. 2014ರಲ್ಲಿ ತೆರೆ ಕಂಡ ಪ್ರೀತಿ ಗೀತಿ ಇತ್ಯಾದಿ ಚಿತ್ರದ ಮುಖಾಂತರ ನಟಿಯಾಗಿ ಚಿತ್ರರಂಗ ಪ್ರವೇಶಿಸ್ತಾರೆ. ಆ ನಂತರ ಒಂದು ತೆಲುಗು ಮತ್ತು ತಮಿಳು ಚಿತ್ರಗಳಲ್ಲಿ ಕೂಡ ಇವರು ನಟಿಸಿದ್ದಾರೆ. ಆದರೆ ಇವರು ಫೇಮಸ್ ಆಗಿದ್ದು ಅಥವಾ
ಇವರಿಗೆ ಹೆಸರು ತಂದುಕೊಟ್ಟಂಥ ಸಿನಿಮಾ ಅಂತ ಅಂದರೆ ಅದು ಎರಡನೇ ಸಲ ಸಿನಿಮಾದಲ್ಲಿ ಸಂಗೀತ ಅವರು ತುಂಬ ಹಾಟಾಗಿ ಕಾಣಿಸ್ಕೊಳ್ತಾರೆ. ಸೊ ಅವರಿಗೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರಬೇಕು ಅನ್ನುವಂಥ ಕಾರಣಕ್ಕಾಗಿ ತುಂಬ ಹಾಟ್ ಆದಂಥ ಫೋಟೋಶೂಟ್ಗಳನ್ನು ಮಾಡಿಸ್ತಾರೆ. ಇದಾದ ಮೇಲೆ ಇವರು ಸಿನಿಮಾ ರಂಗದಿಂದ ಅಂತರವನ್ನು ಕಾಯ್ದುಕೊತಾರೆ 2018ರ ನಂತರ. ಯಾಕೆ ಅಂತಂದರೆ ಇವರು ಗಂಭೀರವಾದಂಥ ಆರೋಪವನ್ನು ಮಾಡ್ತಾರೆ. ಆಗ ಮೀಟು ಅನ್ನುವಂಥ ಒಂದು ಪ್ರಕರಣ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಿತ್ತು, ಸುದ್ದಿ ಆಗ್ತಾ ಇತ್ತು. ಅಂದರೆ ಸಿನಿಮಾ ರಂಗದಲ್ಲಿರುವಂಥ ಹೆಣ್ಮಕ್ಳಿಗೆ ಲೈಂಗಿಕ ದೌರ್ಜನ್ಯ ಆಗತ್ತೆ, ಮನೆಗೆ ಬಾ, ಹೋಟೆಲಿಗೆ ಬಾ, ಬೆಡ್ರೂಮಿಗೆ ಬಾ, ಈ ಥರ ಎಲ್ಲ ಕರೀತಾರೆ ಅನ್ನೋದು. ಆ ಸಂದರ್ಭದಲ್ಲಿ ಸಂಗೀತ ಅವರು ಕೂಡ ತಮ್ಮ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ ಅನ್ನುವಂಥ ಒಂದು ಗಂಭೀರವಾದಂಥ ಆರೋಪವನ್ನು ಮಾಡಿದರು. ನನಗೂ ಕೂಡ ಮೀಟು ಸಮಸ್ಯೆಯಲ್ಲಿ ಸಿಲುಕಿದ್ದೆ ಅಂತ ಹೇಳಿದರು. ಆವಾಗ ಸ್ಯಾಂಡಲ್ವುಡ್ಡು, ಟಾಲಿವುಡ್ಡು, ಕಾಲಿವುಡ್ಡು ಎಲ್ಲ ಕಡೆಯಲ್ಲೂ ಕೂಡ ಇದು ಚರ್ಚೆಯಲ್ಲಿತ್ತು, ಮೀಟು ಅಂತ. ಆ ಸಂದರ್ಭದಲ್ಲಿ ಸಂಗೀತ ಅವರು ಹೌದು ನನಗೂ ಕೂಡ ಈ ಥರದ್ದು ಆಗಿದೆ ಅನ್ನೋದನ್ನು ಹೇಳ್ಕೊಂಡಿದ್ರು. ಅದು ವಿವಾದಕ್ಕೆ ಕಾರಣ ಆಗಿತ್ತು. ಆಲ್ರೆಡಿ ಆವಾಗ ಸಂಗೀತ ಅವರಿಗೆ ಮದುವೆನೂ ಕೂಡ ಆಗಿತ್ತು. ಸುದರ್ಶನ್ ಅವರ ಗಂಡ ಆಗಿದ್ರು. ಸೊ ಅದಾದಮೇಲೆ ಅವರಿಗೆ ಸಿನಿಮಾ ಅವಕಾಶಗಳು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಯಿತು. ಅವಕಾಶಗಳು ಬಂದಿಲ್ಲ ಆ ಕಾಂಟ್ರವರ್ಸಿ ಆದಮೇಲೆ. ಹಾಗೆ ನೋಡಿದ್ರೆ ಆ ಕಾಂಟ್ರವರ್ಸಿಯಲ್ಲಿ ಯಾರ್ಯಾರಿದ್ರು ಅಂದರೆ ಮೀಟು ನನ್ನ ಮೇಲೂ ಆಗಿದೆ ಅಂತ ಯಾರ್ಯಾರು ಹೇಳಿದರು, ಶ್ರುತಿ ಹರಿಹರನ್ ಆಗಿರ್ಬೋದು ಅಥವಾ ಸಂಗೀತ ಭಟ್ ಆಗಿರ್ಬೋದು, ಹೀಗೆ ಅನೇಕರು ಇವತ್ತು ಅವಕಾಶ ಇಲ್ಲದೆ ಮನೇಲಿರೋ ಪರಿಸ್ಥಿತಿ ಬಂದಿದೆ. ಸೊ ಇದು ತಾಂಡವ್ ಹೆಂಡತಿಯವರ ವೈಯಕ್ತಿಕ ಜೀವನ. ಈ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಬಹುದು.